ಭಕ್ತರೆನಿಸುವರಿಲ್ಲ ಹರಿವ್ಯತಿರಿಕ್ತ ಸುರಗಣದೊಳಗೆ ಸರ್ವೋದ್ರಿಕ್ತನೆನಿಸುವ ಸರ್ವರಿಂದಲಿ ಸರ್ವಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಅನ್ಯ ಪ್ರಸಕ್ತಿಗಳ ನೀಡಾಡಿ ಪರಮಾಸಕ್ತನಾಗಿರು ಹರಿಕಥಾಮೃತ ಪಾನ ವಿಷಯದಲ್ಲಿ. ಗೃಹೇ ಗೃಹೇ ಗೋಪವಧೂ ಕದಂಬಾ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 31. ಶಕ್ತರೆನಿಸುವರಿಲ್ಲ ಹರಿವ್ಯತಿರಿಕ್ತ ಸುರಗಣದೊಳಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗದೆ ಶ್ರೀಹರಿಯ ನಾಮಾಮೃತ ಪಾನದಲ್ಲಿ ಸದಾ ಆಸಕ್ತರಾಗಿರಬೇಕೆಂದು ತಿಳಿಸುತ್ತಾರೆ. ಶ್ರೀಹರಿಯು ಪರಮ ಸಮರ್ಥನು, ಸೃಷ್ಟ್ಯಾದಿ ಸಮಸ್ತ ವ್ಯಾಪಾರಗಳನ್ನು ತಾನೇ ಏಕಾಕಿಯಾಗಿ ನಿರ್ವಹಿಸಬಲ್ಲ ನಿಸ್ಸೀಮನು. ಶ್ರೀಹರಿಯನ್ನ ಹೊರತು ಸಕಲ ದೇವತಾ ಗಣದಲ್ಲಿಯಾಗಲಿ ಮಾನವ ರಾಕ್ಷಸ ವರ್ಗದಲ್ಲಿಯಾಗಲಿ ಅವನಿಗೆ ಸಮ ಶಕ್ತರಾದ ಇತರರಾರೂ ಅನಾದ್ಯನಂತ ಕಾಲದಿಂದಲೂ ಇಲ್ಲವೇ ಇಲ್ಲ. ಸರ್ವಶ್ರೇಷ್ಠನು, ಸರ್ವ ಪ್ರಕಾರಗಳಿಂದಲೂ ಸರ್ವೋತ್ತಮನು. ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿಯೂ ಅವನಿಗೆ ಸಮರಾಗಲಿ ಅಧಿಕರಾಗಲಿ ಯಾರೂ ಇಲ್ಲ. ಸಮಾಭ್ಯಧಿಕ ಶೂನ್ಯನಾದ ಸರ್ವೇಶ್ವರನು ಪರಮನು, ಅತ್ಯಂತ ಉದ್ರಿಕ್ತ ಶ್ರೇಷ್ಠ ವಸ್ತು. ಆದರೆ ಅನೇಕ ಪ್ರಸಂಗಗಳಲ್ಲಿ ಶತ್ರುಗಳಿಂದ ಪೆಟ್ಟು ಹಾಕಿಸಿಕೊಂಡು ಮೂರ್ಛೆ ಹೋದವನಂತೆ ಪರಾಜಿತನಾದವನಂತೆಯೇ ಪುರಾಣಗಳಲ್ಲಿ ಪ್ರದರ್ಶಿಸಿರುವನು. ನಿರ್ದೋಷನಾದ ಆ ನಿರ್ಮಲನಿಗೆ ಯಾವ ಕಾಲಕ್ಕೂ ಯಾವ ಆಪತ್ತುಗಳೂ ಇಲ್ಲ. ಕೇವಲ ಅಸುರ ಮೋಹನಾರ್ಥವಾಗಿ ಲೋಕ ವಿಡಂಬನೆಗಾಗಿ ಹಾಗೆ ತೋರಿಸಿಕೊಂಡಿರುವನು. ವಿದ್ಧವನ್ಮುಗ್ಧವ ಚೈವೋ ಕೇಶವೋ ವೇದನಾವರ್ತತ್ ದರ್ಶನೇ ಯಜ್ಜನ ಮೋಹನಾಯ ದೋಷ ವಿಷ್ಣುರ್ನಹಿ ಕ್ವಚಿತ್ ಎಂಬುದು ನಿರ್ಣಯ ವಾಕ್ಯ. ಅಂತಹ ನಿತ್ಯಾನಂದ ನಿರಂಜನನನ್ನು ನಿತ್ಯವೂ ಭಕ್ತಿಪೂರ್ವಕವಾಗಿ ಧ್ಯಾನಿಸುತ್ತಾ ಹೃನ್ಮಂದಿರದಲ್ಲಿ ಭಗವನ್ಮೂರ್ತಿಯನ್ನು ಉಪಾಸಿಸುತ್ತಾ ಇರಬೇಕೆಂದು ತಿಳಿಸುತ್ತಾರೆ. ಹಾಳು ಹರಟೆಗಳನ್ನು ಬಿಟ್ಟು ಪ್ರಾಪಂಚಿಕ ವಿಷಯೋಪಭೋಗಗಳಲ್ಲಿ ಆಸಕ್ತ ಮನಸ್ಕನಾಗದೆ ಶ್ರದ್ಧಾ ಭಕ್ತಿಗಳಿಂದ ಅನ್ಯ ಪ್ರಸಕ್ತಿಗಳನ್ನು ಈಡಾಡಿ ಶ್ರೀಹರಿಯ ಪರಮ ಪವಿತ್ರವಾದ ಮಂಗಳಪ್ರದವಾದ ಚರಿತಾಮೃತವನ್ನು ಕೇಳುವುದರಲ್ಲಿ ತನ್ಮಯನಾಗಿರಬೇಕೆಂದು ಆತ್ಮೋದ್ಧಾರದ ಮಾರ್ಗವನ್ನು ತೋರಿಸಿದ್ದಾರೆ. ಅನ್ಯ ವಿಷಯಗಳಲ್ಲಿ ನಿರಾಸಕ್ತಿ, ಭಗವದ್ ವಿಷಯದಲ್ಲಿ ಪರಮಾಸಕ್ತಿ ಇರುವುದೇ ಭಗವದ್ಭಕ್ತರ ಪ್ರಧಾನ ಲಕ್ಷಣವು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.